ಯಾವುದು ಅಂತ ತೋರಿಸ್ತೀನಿ. ಇದು ಚೋಕರ್, ಇದು ಕೂಡ ಲಕ್ಷ್ಮಿ ಬರುತ್ತೆ ಪೆಂಡೆಂಟಲ್ಲಿ, ಚೋಕರಲ್ಲಿ. ಇಲ್ಲಿ ಸಿಂಪಲ್ ಆಗಿ ಬರುತ್ತೆ ಚೈನ್ ಪೀಸು, ಆ್ಯಂಡ್ ಇಲ್ಲಿ ಮಾತ್ರ ಗ್ರ್ಯಾಂಡ್ ಲುಕ್ ಇರುತ್ತೆ. ಸೊ ಹಾಕಿದಾಗೂ ಚೆನ್ನಾಗಿರುತ್ತೆ. ಇದು ತುಂಬ ಸಿಂಪಲ್ ಆಗಿ ಸ್ವಲ್ಪ ಗ್ರ್ಯಾಂಡ್ ಸ್ಯಾರಿಗೆಲ್ಲ ನೀವು ಹಾಕ್ಬೋದು, ಆ್ಯಂಡ್ ಬಾರ್ಡರ್ ಸ್ಯಾರಿಗೆಲ್ಲ ಹಾಕ್ಬೋದು. ಸ್ಟಿಪ್ ಆಗಿ ಚೆನ್ನಾಗಿ ಕೂತ್ಕೊಳ್ಳುತ್ತೆ. ಇದ್ರ ಜೊತೆ ಜುಮ್ಕಾ ಕೂಡ ಬಂದಿದೆ. ಇದೇನು ಜಾಸ್ತಿ ರೇಟ್ ಇಲ್ಲ, 300 ಅಬೋ ಏನೋ ಇರ್ಬೋದು, 400 ಒಳಗಡೆನೆ ಇರುತ್ತೆ. ಸೊ ಇದ್ರ ಲಿಂಕು ಹಾಕಿರ್ತೀನಿ, ಚೆಕ್ ಮಾಡಿ. ರೇಟ್ ವೇರಿ ಆಗ್ತಾ ಇರುತ್ತೆ ಮೀಶೋ ಅಲ್ಲಿ. ಸೊ ನಾನು ತಗೊಂಡಾಗಿರೋ ರೇಟೇ ನಿಮ್ಗಿರಲ್ಲ, ವೇರಿ ಕಮ್ಮಿನೂ ಆಗಿರ್ಬೋದು, ಜಾಸ್ತಿನೂ ಆಗಿರುತ್ತೆ. ಸೊ ಚೆಕ್ ಮಾಡ್ಬೋದು. ಇದಕ್ಕೆ ಜುಮ್ಕಾ ಕೂಡ ಬಂದಿದೆ, ತೋರಿಸ್ತೀನಿ ಯಾವ ಥರ ಜುಮ್ಕಾ ಬಂದಿದೆ ಅಂತ. ನೋಡಿ, ಈ ಥರ ಜುಮ್ಕಾ ಬರುತ್ತೆ ಸಿಂಪಲ್ ಆಗಿ. ನಾಳೆ ಇದನ್ನೇ ಹಾಕೊಂಡ್ಬಿಡ್ತೀನಿ, ಜುಮ್ಕಾ ಪ್ಲಸ್ ಸೆಟ್ನ ಹಾಕೊಳ್ತೀನಿ ನಾಳೆ. ಸೊ ಇದು ಸಖತ್ತಾಗಿದೆ. ಇದು ಖಂಡಿತ ನೀವು ವರ್ತ್ ಅಂತಾನೆ ಹೇಳ್ಬೋದು. ನಾವು ಕೊಟ್ಟಿರೋ ದುಡ್ಡಿಗೆ ಈ ಜುವೆಲ್ಸ್ ತುಂಬಾನೇ ವರ್ತ್ ಆಗಿದೆ, ಆ್ಯಂಡ್ ನೋಡೋಕ್ಕೂ ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ ವೇರ್ ಮಾಡಿದಾಗ. ಸೊ ಬೇಕಿದ್ರೆ ಲಿಂಕ್ ಹಾಕಿರ್ತೀನಿ, ಚೆಕ್ ಮಾಡಿ. ನೆಕ್ಸ್ಟ್ ಜುವೆಲ್ಸ್ ಏನಂತ ನೋಡೋಣ. ಇದು ಸಿಂಪಲ್ ಆಗಿರುವಂಥ ನೆಕ್ ಪೀಸು. ಇದು ಕೂಡ ನನಗೆ ಈ ಥರ ಸಿಂಪಲ್ ಆಗಿರೋದು ಇಷ್ಟ ಆಗುತ್ತೆ. ಸೊ ಸಿಂಪಲ್ ಸ್ಯಾರಿಗಳಿಗೆಲ್ಲ ಸಿಂಪಲ್ ಆಗೇ ಇರಬೇಕು, ಸ್ವಲ್ಪ ಗ್ರ್ಯಾಂಡ್ ಸ್ಯಾರಿಗಳಿಗೆಲ್ಲ ಗ್ರ್ಯಾಂಡ್ ಆಗಿರಬೇಕು. ಸೊ ಸಣ್ಣ ಪುಟ್ಟ ಪ್ರೋಗ್ರಾಮ್ಗೆಲ್ಲ ಹಾಕಕ್ಕೆ ಇದೇ ಥರ ಚೆನ್ನಾಗಿರುತ್ತೆ. ಸೊ ಹಂಗಾಗಿ ತೊಗೊಂಡಿರೋದು. ಇದು ಲಾಂಗ್ ಬ್ಯಾಗ್ ತೊಗೊಂಡಿರೋದು, ತುಂಬ ವರ್ಷಗಳದ್ದಿದು. ಗ್ರೀನು ಮತ್ತು ಮೆರೂನು, ಸ್ವಲ್ಪ ನೆಕ್ಲೆಸಲ್ಲಿ ಈ ಥರ ಬಂದರೆ ಚೆನ್ನಾಗಿರುತ್ತೆ. ಒಂದು ಸ್ವಲ್ಪ ಬೇರೆ ಥರ ಡಿಫ್ರೆಂಟ್ ಲುಕ್ ಅನಿಸುತ್ತೆ ಹಾಕಿದಾಗ. ಸೊ ಇದಕ್ಕೆ ಇಯರಿಂಗ್ಸ್ ಕೂಡ ಇದೆ. ಇಲ್ಲಿ ಮುಂದೆ ಪೆಂಡೆಂಟ್ ಕಾಣಿಸುತ್ತಲ್ವಾ, ಅದೇ ಥರ ಇಯರಿಂಗ್ಸ್ ಬರುತ್ತೆ. ಸೊ ಇಯರಿಂಗ್ಸ್ ಕೂಡ ನಾನು ಇನ್ನೂ ಇಟ್ಕೊಂಡಿದ್ದೀನಿ, ಕಳೆದು ಹಾಕೊಂಡಿಲ್ಲ. ವೇರ್ ಮಾಡಿದಾಗ ಹೇಗೆ ಕಾಣಿಸುತ್ತೆ ಅಂತ ನೋಡೋಣ ಬನ್ನಿ. ನೋಡಿ, ವೇರ್ ಮಾಡಿದಾಗ ಈ ಥರ ಸಿಂಪಲ್ ಆಗಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಸೊ ಕಲರ್ ಕೂಡ ಏನೂ ಆಗಿಲ್ಲ, ಹಾಗೇ ಇದೆ. ನಾವು ಹೇಗೆ ಆರ್ಗನೈಸ್ ಮಾಡ್ತೀವಿ ಅದ್ರ ಮೇಲೆ ಜುವೆಲ್ಸನ್ನ ನಾವು ಎಷ್ಟು ವರ್ಷಗಳು ಬೇಕಾದರೂ ಅದೇ ಥರ ಮೇಂಟೈನ್ ಮಾಡಬೇಕು. ಹೊಸದು ತಗೊಂಡಾಗ ಹೇಗಿರುತ್ತೋ ಅದೇ ಥರ ಮೇಂಟೈನ್ ಮಾಡ್ಬೋದು. ಸೊ ನಾವು ಅದನ್ನು ಅಷ್ಟೇ ಸೇಫಾಗಿ ನೀಟಾಗಿ ಮೇಂಟೈನ್ ಮಾಡಬೇಕು. ಆರ್ಗನೈಸ್ ಮಾಡೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ನಿಮಗೆ ಇಷ್ಟ ಅಂತ ಅನಿಸಿದರೆ, ನಾನು ಇಷ್ಟು ವರ್ಷಗಳ ಕಾಲದ ಜುವೆಲ್ಸನ್ನ ಇಷ್ಟು ಕ್ಲೀನಾಗಿ ಕ್ಲಿಯರಾಗಿ ಇಟ್ಕೊಳ್ಳೋಕ್ಕೆ ಕಾರಣ ಏನಂದರೆ ನನ್ನ ಆರ್ಗನೈಸೇಷನು. ಸೊ ನಾನು ಹೇಗೆ ಜುವೆಲ್ರಿ ಆರ್ಗನೈಸ್ ಮಾಡ್ತೀನಿ ಅಂತ ನಿಮಗೆ ತೋರಿಸ್ಬೇಕು, ಅಥವಾ ವಿಡಿಯೋ ಏನಾದರೂ ಬೇಕಂದರೆ ಒಂದು ಕಮೆಂಟ್ ಹಾಕಿ. ನೆಕ್ಸ್ಟ್ ಯಾವುದಾದ್ರೂ ವಿಡಿಯೋ ಅಲ್ಲಿ ನಾನು ಯಾವ ರೀತಿಯೆಲ್ಲ ನನ್ನ ಜುವೆಲ್ಸ್ನ ಹೇಗೆ ಆರ್ಗನೈಸ್ ಮಾಡಿಡ್ತೀನಿ, ಹೇಗೆ ಈ ಥರ ಮೇಂಟೈನ್ ಮಾಡ್ತೀನಿ ಅನ್ನೋದನ್ನು ನಾನು ನಿಮಗೆ ಇನ್ನೊಂದು ವಿಡಿಯೋದಲ್ಲಿ ಇನ್ಫಾರ್ಮೇಷನ್ನ ಕೊಡ್ತಾ ಹೋಗ್ತೀನಿ. ಆ್ಯಂಡ್ ಆರ್ಗನೈಸ್ ಮಾಡಿ ಕೂಡ ಅಗೇನ್ ಮತ್ತೆ ಮಾಡಿರೋದನ್ನ ತೆಗೆದು ಆರ್ಗನೈಸ್ ಮಾಡಿಬಿಟ್ಟು ನಿಮಗೆ ತೋರಿಸ್ತೀನಿ. ಓಕೆನಾ? ಇದೊಂದು ನೆಕ್ ಪೀಸು ಹೇಗಿದೆ. ಸೊ ನೆಕ್ಸ್ಟ್ ನೆಕ್ ಪೀಸನ್ನು ತೋರಿಸ್ತೀನಿ. ಆಗಲೇ ಹೇಳಿದೆ ಗುಂಡು ಸರ ಶಿವು ಅವ್ರು ಕೊಡಿಸಿದ್ರು ಅಂತ. ಅದೇ ಟೈಮಲ್ಲಿ ಶಿವು ಅವ್ರು ಕೊಡಿಸಿದಂಥ ನಂಗೆ ಇನ್ನೊಂದು ಜುವೆಲ್ಸ್ ಇದು ಅವರೇ ಸೆಲೆಕ್ಟ್ ಮಾಡಿ ತೊಗೊಂಬಂದಿರೋ ಅಂಥ ಜುವೆಲ್ಸು. ಇದು ಕೂಡ ಇದು ಆರ್ಟಿಫಿಷಿಯಲ್ ಅಂತ ಅನ್ಸೋದೇ ಇಲ್ಲ, ವೇರ್ ಮಾಡಿದಾಗ ಗೋಲ್ಡ್ ಅಂತಾನೆ ಅನ್ಕೋತಾರೆ ಎಲ್ಲರೂ, ಅಷ್ಟು ಚೆನ್ನಾಗಿದೆ ಇದು. ಇದು ಯಾವುದೇ ರೀತಿ ಕಲರೇ ಹೋಗಿಲ್ಲ. ಇದನ್ನು ಸುಮಾರು ಸಲ ವೇರ್ ಮಾಡ್ತೀನಿ. ಆ್ಯಂಡ್ ನೀರು ತಾಗಿಸಲ್ಲ, ನಾನು ನೀರು ತಾಗಿಸ್ದಂಗೆ ಮೇಂಟೈನ್ ಮಾಡ್ತೀನಿ, ಅದಕ್ಕೆ ಅದು ಕಲರ್ ಕೂಡ ಹೋಗಲ್ಲ. ಸೊ ಇದು ಶಿವು ಅವರೇ ನನಗೆ ಮದುವೆ ಆದ ಹೊಸದ್ರಲ್ಲಿ ತಕ್ಕೊಟ್ಟಂಥ ಜುವೆಲ್ಸ್. ಇದೆ ಯಾವುದೋ ನನ್ನ ಬರ್ಡೇ ಏನೋ ಸಮಥಿಂಗ್ ವಿಶೇಷ ಇದ್ದಾಗ ತೆಗೆದುಕೊಟ್ಟಿದ್ರು. ಇದು ಕೂಡ ಸಿಂಪಲ್ ಜುವೆಲ್ಸ್, ಹಾಕಿದಾಗಂತೂ ತುಂಬಾ ಚೆನ್ನಾಗಿರುತ್ತೆ. ಇದು ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿ ಇವಾಗ ನಾನು ಹಾಕೊಂಡ್ಬಿಟ್ಟು ತೋರಿಸ್ತೀನಿ. ಇದನ್ನು ವೇರ್ ಮಾಡಿ ಹಾಕಿದಾಗ ಎಷ್ಟು ಸಿಂಪಲ್ ಆಗಿ ಎಷ್ಟು ಚೆನ್ನಾಗಿ ಈ ಜುವೆಲ್ಸ್ ಕಾಣಿಸುತ್ತೆ. ಇದಕ್ಕೂ ಕೂಡ ಹ್ಯಾಂಗಿಂಗ್ಸ್ ಜುವೆಲ್ಸ್, ತುಂಬ ಇಯರಿಂಗ್ಸ್ ಚೆನ್ನಾಗಿ ಕಾಣಿಸುತ್ತೆ. ಹ್ಯಾಂಗಿಂಗ್ಸ್ ಅಥವಾ ಸ್ಟಡ್ಡು ಹಾಕ್ಬೋದು. ಜುಮ್ಕಾಗಿಂತ ಇದಕ್ಕೆ ಹ್ಯಾಂಗಿಂಗ್ಸ್ ಜುವೆಲ್ಸ್ ತುಂಬಾನೇ ಸೂಟ್ ಆಗುತ್ತೆ. ಸೊ ಆ ಥರ ಮ್ಯಾಚ್ ಮಾಡಿ ಹಾಕ್ತೀನಿ. ಇದಕ್ಕೆ ಇಯರಿಂಗ್ಸ್ ಬಂದಿಲ್ಲ, ಓನ್ಲಿ ಫಾರ್ ಸೆಟ್. ಇದು ನೆಕ್ ಪೀಸ್ ಮಾತ್ರ ಬಂದಿರೋದು, ಇದಕ್ಕೆ ಇಯರಿಂಗ್ಸ್ ಬಂದಿರಲಿಲ್ಲ. ಸೊ ನಾನೇ ಬೇರೆ ಯಾವುದಾದ್ರೂ ಇಯರಿಂಗ್ಸ್ನ ಮ್ಯಾಚ್ ಮಾಡಿ ಹಾಕೋತಾ ಇರ್ತೀನಿ ಹಾಕೊಂಡಾಗ. ಇದು ಶಿವು ಅವರು ನನಗೆ ಕೊಟ್ಟಂಥ ಗಿಫ್ಟ್. ಹೇಗಿದೆ? ಎರಡಲ್ಲ ಒಂದು 4-5 ಅವರು ಕೊಡಿಸಿರೋದು ನನಗೆ, ಅದರಲ್ಲಿ ತೋರಿಸ್ತೀನಿ ನಿಮ್ಗಿನ್ನು. ನೆಕ್ಸ್ಟ್ ಇದು ಶಿವು ಅವ್ರು ಕೊಡಿಸಿರೋದು. ಇದು ಯಾವಾಗ ಕೊಡಿಸಿದ್ರು ಅಂತ ನಂಗೆ ನೆನಪಿದೆ. ನಾವು ಮದುವೆ ಆಗಿ ಜೂನ್ 10ಗೆ 2014 ಬೆಂಗಳೂರು ಬಂದೆ. 1 ಮಂತ್ ಕಳೆದಾದ್ಮೇಲೆ ನಾನು ಫಸ್ಟ್ ಟೈಮ್ ನಮ್ಮ ಊರಿಗೆ ಹೋಗ್ತಾ ಇದ್ದೆ. ಊರಿಗೆ ಹೋಗ್ಬೇಕಾದ್ರೆ ಅಲ್ಲಿ ಮೈಸೂರು ಬ್ಯಾಂಕ್ ಅಂತಿದೆ ಅಲ್ವಾ, ಸೊ ಅಲ್ಲಿ ಒಂದು ಚಿಕ್ಕ ಜುಮ್ಕಾ ಮತ್ತು ಈ ಒಂದು ಸೆಟ್ನ ನಂಗೆ ಅವ್ರು ಕೊಡಿಸಿದ್ರು ಫಸ್ಟ್ ಟೈಮು. ಒಂದು ಡ್ರೆಸ್ಸು ಮತ್ತು ಈ ಒಂದು ಜುವೆಲ್ಸ್ನ ಕೊಡಿಸಿದ್ರು. ಅದು ನಂಗೆ ತುಂಬ ಚೆನ್ನಾಗಿ ನೆನಪಿದೆ.
ಇದು ಸೇಮ್ ಟು ಸೇಮ್ ಗೋಲ್ಡ್ ತರ ಇರುತ್ತೆ, ಲೈಟ್ ವೆಯ್ಟು, ತುಂಬಾ ಅಂದ್ರೆ ತುಂಬಾನೇ ಸಿಂಪಲ್ ಜುವೆಲ್ಸ್ ಇದು. ಸೊ ಹಾಕಿದಾಗಂತೂ ತುಂಬಾನೇ ಚೆನ್ನಾಗಿರುತ್ತೆ ಕತ್ತಿಗೆ. ನೋಡಿ, ಡ್ರೆಸ್ಗೂ ಹಾಕೋಬಹುದು ಇದು. ನಾನು ಆಲ್ಮೋಸ್ಟ್ ಡ್ರೆಸ್ ಹಾಕಿದಾಗ ವೇರ್ ಮಾಡ್ತೀನಿ ಇದನ್ನ. ಸಿಂಪಲ್ ಆಗಿದೆ ಅಲ್ವಾ, ಡ್ರೆಸ್ಸಿಗೆ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ. ಸೀರೆಗಿಂತ ನಾನು ಡ್ರೆಸ್ಸಿಗೆ ಹೆಚ್ಚಾಗಿ ಇದನ್ನ ವೇರ್ ಮಾಡ್ತೀನಿ. ಇದು ನನ್ನ ಗಂಡ ಕೊಡ್ಸಿರೋ ಗಿಫ್ಟು. ನೆಕ್ ಪೀಸ್ನ ತೋರಿಸ್ತೀನಿ ಬನ್ನಿ. ಈ ವರ್ಷ ಕಡಲೆಕಾಯಿ ಪರ್ಸಲ್ಲಿ ತಗೊಂಡಿದ್ದೆ, ನಾನೇ ತಗೊಂಡೆ ಇಷ್ಟಪಟ್ಟು. ಕರಿಮನಿ ಸಿಂಪಲ್ ಆಗಿದೆ, ಜಾಸ್ತಿ ವೇರ್ ಮಾಡಿಲ್ಲ ಇದನ್ನ. ಯಾವಾಗ ಒಂದ್ 2-3 ಸಲ ಹಾಕೊಂಡಿದೀನಿ. ಇದು ಡ್ರೆಸ್ಸಿಗೆ ಚೆನ್ನಾಗಿರುತ್ತೆ ಅಂಡ್ ಸಿಂಪಲ್ ಸೀರೆಗಳು ಹಾಕ್ದಾಗ್ಲೂ ಕೂಡ ಡೈಲಿ ವೇರ್ಗೆ ಚೆನ್ನಾಗಿರುತ್ತೆ. ಇದೊಂದು ನೆಕ್ ಪೀಸು. ಈ ಒಂದು ಜುವೆಲ್ಸ್ ನಾನೇ ತಗೊಂಡಿದ್ದು. ಸೊ ನಂಗೆ ಇಷ್ಟ ಆಗಿ ಎಲ್ಲ ಲಕ್ಷ್ಮಿ ಇದೆ, ಫುಲ್ ಕೆಳಗಡೆ ಒಂದೊಂದು ಈ ತರ ಬೀಡ್ಸ್ ಬಂದಿದೆ, ಕ್ರೀಮ್ ಕಲರ್ ಬೀಡ್ಸು. ಸೊ ನಾನೇ ಇಷ್ಟಪಟ್ಟು ತಗೊಂಡಂತ ಒಂದು ಜುವೆಲ್ಸ್ ಇದು. ಇದು ತುಂಬಾ ಚೆನ್ನಾಗಿರುತ್ತೆ ಟ್ರೆಡಿಷನಲ್ ಡ್ರೆಸ್ಗೆ ಅಥವಾ ಟ್ರೆಡಿಷನಲ್ ಸೀರೆಗಳನ್ನ ಹಾಕಿದಾಗ ಇದು ಹಾಕೊಂಡ್ರೆ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ. ಸೊ ಇದೊಂದು, ಇದಕ್ಕೆ ಜುಮ್ಕಾ ನಾನು ಲಾಸ್ಟ್ ಟೈಮ್ ಇಯರಿಂಗ್ಸ್ ಕಲೆಕ್ಷನ್ ಅಲ್ಲಿ ತೋರಿಸಿದೀನಿ. ಲಕ್ಷ್ಮಿ ಇರೋಂಥ ಜುಮ್ಕಾ ಇದೆ ಅಲ್ವಾ, ಅದೇ ಇದ್ರ ಇಯರಿಂಗ್ಸ್. ಎರಡು ಕೂಡ ಸಹ ಮ್ಯಾಚ್ ಆಗುತ್ತೆ, ತುಂಬಾನೇ ಚೆನ್ನಾಗಿರುತ್ತೆ. ಈಗ ವೇರ್ ಮಾಡಿ ತೋರಿಸ್ತೀನಿ ಹೇಗೆ ಕಾಣಿಸುತ್ತೆ ಅಂತ ನೋಡೋಣ. ನೋಡಿ, ವೇರ್ ಮಾಡಿದಾಗ ಈ ತರ ಕಾಣಿಸುತ್ತೆ. ಇದು ಚೆನ್ನಾಗಿದೆ, ಒಂಥರ ಪರ್ಲ್ ಇರೋದ್ರಿಂದ. ಪರ್ಲ್ ಇರೋ ಯಾವುದೇ ಜುವೆಲ್ಸ್ ಆಗಲಿ, ಬೀಡ್ಸ್ ಪರ್ಲ್ ಇರೋದು ತುಂಬಾನೇ ಲುಕ್ ಆಗಿರುತ್ತೆ. ಜೊತೆಗೆ ಅಂದ್ರೆ ಮ್ಯಾಟ್ ಫಿನಿಶಿಂಗ್ ಇರ್ಲಿ, ಇನ್ನೊಂದು ಗೋಲ್ಡ್ ಪ್ಲೇಟೆಡ್ ಇರ್ಲಿ, ಯಾವುದೇ ಜ್ಯುವೆಲ್ರಿ ಇರ್ಲಿ, ಅದಕ್ಕೆ ಪರ್ಲು, ಸ್ಟೋನು ಅಂಡ್ ಬೀಡ್ಸು ಈ ತರದ್ ಬಂದ್ರೆ ತುಂಬಾನೇ ಚೆನ್ನಾಗಿರುತ್ತೆ. ಗೋಲ್ಡ್ ಅಲ್ಲಿ ಮಾತ್ರ ಯಾವುದೇ ರೀತಿ ಪರ್ಲು ಬೀಡ್ಸ್ ಇರೋದು ತಗೋಬಿಡಿ, ತುಂಬಾ ಗೋಲ್ಡ್ ವೇಸ್ಟ್ ಆಗತ್ತೆ. ಸೊ ಹಂಗಾಗಿ ಆರ್ಟಿಫಿಷಿಯಲ್ ಓಕೆ, ನಂಗೆ ಆರ್ಟಿಫಿಷಿಯಲ್ ಅಲ್ಲೆಲ್ಲ ಈ ತರದ್ ಇಷ್ಟ ಆಗುತ್ತೆ. ಗೋಲ್ಡ್ ಅಲ್ಲಿ ಯಾವಾಗ್ಲೂ ಆದಷ್ಟು ನನಗೆ ಪ್ಲೈನ್ ಜುವೆಲ್ಸ್ ಇಷ್ಟ ಆಗೋದು. ಇದನ್ನ ಅವಲಕ್ಕಿ ಸರ ಅಂತ ಕರೀತಾರೆ, ಅವಲಕ್ಕಿ ಹಾರ ಅಂತ ಕರೀತಾರೆ. ಇದು ಗೋಲ್ಡ್ ಅಲ್ಲಿ ಕೂಡ ಮಾಡಿಸ್ತಾರೆ ಈ ತರ. ಸೊ ನಾನು ಮಾಡಿಸ್ಕೋಬೇಕು, ತುಂಬಾ ದಿನದಿಂದ ಅನ್ಕೊಳ್ತಾ ಇದೀನಿ, ಮಾಡ್ಸಕ್ಕಾಗಿಲ್ಲ. ನಾನು 5 ಲೇಯರ್ ಇರೋದು ಮಾಡಿಸ್ಕೊಳ್ಳೋಣ ಅಂತ ಆಸೆ ಇದೆ. ಸೊ ನಮ್ಮ ತಾಯಿಗೆ ತುಂಬಾ ಆಸೆ ಇದೆ ಈ ತರದ್ದು 5 ಲೇಯರ್ ಇರೋದು ಮಾಡಿಸ್ಕೊಡು ಅಂತ. ಯಾವಾಗ್ಲೂ ಅವರಿಗೆ ಆಸೆ ಕೇಳ್ತಾನೆ ಇರ್ತಾರೆ. ಸೊ ಫ್ಯೂಚರ್ ಅಲ್ಲಿ ನನಗಲ್ಲದೆ ಇದ್ರು ನನ್ನ ತಾಯಿಗೋಸ್ಕರ, ನಮ್ಮ ಅಮ್ಮನಿಗೋಸ್ಕರ ನಾನು ಈ ತರದ್ದೊಂದು ಗೋಲ್ಡ್ ಅಲ್ಲಿ 5 ಲೇಯರ್ ಇರೋದು ಮಾಡಿಸ್ತೀನಿ. ಒಂದಿನ ಅದನ್ನ ನಿಮ್ ಮುಂದೆ ಹೇಳ್ತೀನಿ. ನಮ್ಮ ತಾಯಿಗೆ ತುಂಬಾನೇ ಇಷ್ಟ ಈ ತರದ್ದು ಒಂದು, ಇದ್ರ ಮೇಲೆ ಅಷ್ಟು ಪ್ರೀತಿ ಅವ್ರಿಗೆ ಈ ತರ ಗೋಲ್ಡ್ ಅಲ್ಲಿ ತಗೊಳಕ್ಕೆ. ಸೊ ಅದು ನೆನಪಾಗಿ ನಾನು ಇದು ಮೀಶೋ ಅಲ್ಲಿ ನೋಡಿದೆ, ನಂಗೆ ಇಷ್ಟ ಆಯ್ತು. ನಾನ್ ಹಾಕೊಳ್ಳೋಣ, ನಮ್ಮ ತಾಯಿ ಆರ್ಟಿಫಿಷಿಯಲ್ ಎಲ್ಲ ಹಾಕಲ್ಲ, ಸೊ ನಾನು ಹಾಕೊಳ್ಳೋಣ ಅಂತ ಹೇಳಿ ಇದನ್ನ ತಗೊಂಡಿದ್ದೀನಿ. ಫ್ಯೂಚರ್ ಅಲ್ಲಿ ಒಂದ್ಸಲ ನಮ್ಮ ತಾಯಿಗೆ ಮಾಡಿಸ್ಬೇಕು, 5 ಲೇಯರ್ ಮಾಡಿಸ್ಕೊಡ್ಲೇಬೇಕು ಅನ್ನೋದು ನನ್ನ ಆಸೆ. ಸೊ ಅದಕ್ಕೆ ಒಂದ್ ಸಣ್ಣ ಪುಟ್ಟ ಸೇವಿಂಗ್ಸ್ ಮಾಡ್ತಾ ಇದ್ದೀನಿ, ನೋಡೋಣ ಆದಷ್ಟು ಬೇಗ ಅವ್ರ ಆಸೆ ಈಡೇರಿಸ್ತೀನಿ. ಸೊ ಇದು ತುಂಬಾ ಕಡಿಮೆ ರೇಟ್ಗೆ ತುಂಬಾ ಚೆನ್ನಾಗಿದೆ. ಇದು ಗೋಲ್ಡ್ ತರಾನೇ, ನಿಮ್ಗೆ ಯಾರು ಗೋಲ್ಡ್ ಅನ್ನೋದೇ ಇಲ್ಲ, ಅಷ್ಟು ಚೆನ್ನಾಗಿದೆ ಇದು. ಸೊ ಇದೊಂದು ಮೀಶೋ ಅಲ್ಲೇ ತಗೊಂಡಿದ್ದು. ಇದ್ರ ಲಿಂಕ್ ಬೇಕಾದ್ರೆ ನಾನು ಹಾಕಿರ್ತೀನಿ, ಚೆಕ್ ಮಾಡಿ. ವೇರ್ ಮಾಡಿದಾಗ್ಲೂ ತುಂಬಾ ಸಿಂಪಲ್ ಆಗಿ ಚೆನ್ನಾಗಿ ಕಾಣಿಸುತ್ತೆ, ಬೇಕಾದ್ರೆ ಹಾಕಿ ವೇರ್ ಮಾಡ್ಬಿಟ್ಟು ತೋರಿಸ್ತೀನಿ. ಇದು ಆರ್ಟಿಫಿಷಿಯಲ್ ಅಂತ ಅನ್ಸುತ್ತಾ ನಿಮ್ಗೆ? ಅನ್ಸೋದೇ ಇಲ್ಲ, ತುಂಬಾನೇ ಚೆನ್ನಾಗಿದೆ, ತುಂಬಾ ಚೆನ್ನಾಗಿ ಲುಕ್ ಬರುತ್ತೆ, ಇದು ಸಕ್ಕದಾಗಿದೆ. ಸೊ ಅಷ್ಟು ಚೆನ್ನಾಗಿದೆ. ನನ್ನ ಒಂದು ಆಸೆ, ನಮ್ಮ ತಾಯಿಗೆ ಸೇಮ್ ಇದೇ ಡಿಸೈನು 5 ಲೇಯರ್ ಇರೋದನ್ನ ನಾನು ಹಾಕಬೇಕು. ಅದು ನನ್ನ ಕನಸು, ನನ್ನ ಆಸೆ. ಅವ್ರ ಆಸೆನ ಈಡೇರಿಸೋದೆ ಮಕ್ಕಳಾಗಿ ನಮ್ಮ ಕರ್ತವ್ಯ. ಸೊ ಅವ್ರಿಗೆ ತುಂಬಾ ಇಷ್ಟ ಈ ಜುವೆಲ್ಸ್ ಮಾತ್ರ. ಸೊ ಅದನ್ನ ಮಾಡ್ಸೋಣ ಫ್ಯೂಚರಲ್ಲಿ ಒಂದಿನ. ನಿಮ್ಮೆಲ್ಲರ ಆಶೀರ್ವಾದ ಇರಲಿ. ಆದಷ್ಟು ಬೇಗ ನಮ್ಮ ತಾಯಿ ಕನಸನ್ನ ನನಸು ಮಾಡೋಕ್ಕೆ ಭಗವಂತ ನನಗೂ ಇನ್ನಷ್ಟು ಶಕ್ತಿ ಕೊಡ್ಲಿ ಅಂತ ನಾನು ಕೂಡ ಪ್ರೇ ಮಾಡ್ತೀನಿ. ಸೊ ಯಾಕಂದ್ರೆ ಇದು ಕಮ್ಮಿ ಗ್ರಾಮಲ್ಲಿ ಆಗಲ್ಲ. ಗೋಲ್ಡಲ್ಲಿ ಮಾಡಿಸಿದ್ರೆ 5 ಲೇಯರ್ ಅಂದ್ರೆ ಮಿನಿಮಮ್ ನಿಮಗೆ 60-70 ಗ್ರಾಮ್ ಬೇಕಾಗತ್ತೆ, ಅಷ್ಟು ಒಂದು ಗೋಲ್ಡ್ ಬೇಕಾಗತ್ತೆ ಇದಕ್ಕೆ. ಸೊ ಪರವಾಗಿಲ್ಲ, ಲೇಟ್ ಆದ್ರೂ ಪರವಾಗಿಲ್ಲ, ನೀಟಾಗಿ ಅವ್ರು ಯಾವ ಥರದ್ದು ಇಷ್ಟಪಟ್ಟಿದಾರೋ ಅದೇ ಥರ ಮಾಡಿಸಾಕ್ಬೇಕು ಅನ್ನೋದಕ್ಕೋಸ್ಕರ ನಾನು ಪೆಂಡಿಂಗ್ ಇಟ್ಟಿದ್ದೀನಿ. ಸೊ ಇದೊಂದು ಜುವೆಲ್ಸ್ನ ನಮ್ಮ ತಾಯಿಗೆ ಮಾಡಿಸ್ಕೊಡ್ಬೇಕು, ಈ ಥರ ಡಿಸೈನು. ಇಷ್ಟ ಆದರೆ ನೀವು ಗೋಲ್ಡಲ್ಲಿ ಈ ಥರ ನಿಜವಾಗ್ಲೂ ಮಾಡಿಸ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ ಗೋಲ್ಡಲ್ಲಿ. ಇದೊಂದು ಜುವೆಲ್ಸು, ಇದ್ರ ಲಿಂಕ್ ಹಾಕಿರ್ತೀನಿ, ಚೆಕ್ ಮಾಡಿ ಆ್ಯಂಡ್ ಬೈ ಮಾಡಿ ಬೇಕಿದ್ರೆ. ಅವ್ರ ಕಾಲೇಜ್ ಲೆಕ್ಚರರ್ ಆಗಿರೋದ್ರಿಂದ ಅವರ ಒಂದು ಕಾಲೇಜಲ್ಲಿ ಒಂದು ಕಾಮರ್ಸ್ ಸ್ಟೂಡೆಂಟ್ಗೆ ಅಂತ ಒಂದು ಎಕ್ಸಿಬಿಷನ್ ಇತ್ತಂತೆ.
ಸೊ ಅದರಲ್ಲಿ ಹೇಗೆ ಬಿಸ್ನೆಸ್ನ ಇಂಪ್ರೂವೈಸೇಷನ್ ಮಾಡ್ಕೊಳ್ಬೋದು, ಬಿಸ್ನೆಸ್ನ ಯಾವ ರೀತಿ ಎಲ್ಲ ಮಾಡ್ಬೋದು, ಹೋಮ್ ಮೇಡ್ ಒಂದಷ್ಟು ಪ್ರಾಡಕ್ಟ್ಗಳನ್ನು ತಯಾರು ಮಾಡಿ ನೀವು ಹೇಗೆ ಸೇಲ್ ಮಾಡ್ತೀರಾ ಆ ಥರದ್ದು ಒಂದು ಎಕ್ಸಿಬಿಷನ್ನ ಮಕ್ಕಳಿಗೆ ಒಂದು ಪ್ರಾಜೆಕ್ಟಾಗಿ ಕೊಟ್ಟಿದ್ರಂತೆ. ಅವಾಗ ಇದು ನನ್ನ ಹಸ್ಬೆಂಡ್ ಕಾಲೇಜಲ್ಲಿ ಸ್ಟೂಡೆಂಟ್ಸ್ಗಳು ಅವ್ರ ಕೈಯಾರೆ ಮಾಡಿರುವಂಥ ಹ್ಯಾಂಡ್ ಮೇಡ್ ಜ್ಯುವೆಲ್ಸ್. ಇದು ಶೂ ನನಗೆ ಈ ಥರದ್ದೆಲ್ಲ ಇಷ್ಟ ಅಂತೇಳಿ ಅವರು ಕೂಡ ಇದನ್ನು ಅಲ್ಲಿ 100-150 ರೂಪಾಯಿಗೇನೋ ಕೊಟ್ಟು ಬೈ ಮಾಡಿದೆ ಅಂದರು. ಇಷ್ಟ ಆಯಿತು, ಮಕ್ಕಳು ಮಾಡಿರೋದಲ್ವಾ ನೆನಪಿಗಿರಲಿ, ಮತ್ತು ನಿನಗೂ ಇಷ್ಟ ಅಲ್ವಾ ಅಂಥೇಳಿ ಇದನ್ನು ಹ್ಯಾಂಡ್ ಮೇಡ್ ಇರೋದ್ರಿಂದ ಇರಲಿ ಅಂಥೇಳಿ ಶಿವ ಅವರು ಇದು ನನಗೆ ತೊಗೊಂಬಂದಂಥ ಜ್ಯುವೆಲ್ಸು. ಚೆನ್ನಾಗಿದೆ, ಚೆನ್ನಾಗಿ ಮಾಡಿದ್ದಾರೆ ಅಲ್ವಾ. ಮಕ್ಕಳಿಗೆ ನಾವು ಈಗ ಹೆಂಗೆ ಬೇಕಾದರೂ ಕ್ರಿಯೇಟಿವ್ ಆಗಿ ನಾವು ಸಿಲ್ಕ್ ಥ್ರೆಡ್ ಬ್ಯಾಂಗಲ್ಸ್ ಮಾಡಿ ಸೇಲ್ ಮಾಡ್ಬೋದು. ಮನೇಲಿ ಗೃಹಿಣಿಯರು ನಾವು ಖಾಲಿ ಕುತ್ಕೊಂಡು ಸಮಯ ಯಾವತ್ತೂ ವ್ಯರ್ಥ ಮಾಡಬಾರ್ದು. ಸೊ ಖಂಡಿತವಾಗ್ಲೂ ಖಾಲಿ ಕುತ್ಕೊಂಡು ವ್ಯರ್ಥ ಮಾಡಬೇಡಿ. ನಾನು ಮುಂಚೆ ಎಲ್ಲ ಸಿಲ್ಕ್ ಥ್ರೆಡ್ ಬ್ಯಾಂಗಲ್ಸು ಜುಮ್ಕಾಸ್ಗಳೆಲ್ಲ ಮಾಡ್ತಿದ್ದೆ. ಅಂದರೆ ನಾನು ಸೇಲ್ ಮಾಡ್ತಿರ್ಲಿಲ್ಲ, ನನಗೆ ಹಾಕೊಳ್ಳಿಕ್ಕೆ ಎಲ್ಲ ನಾನು ಅದೆಲ್ಲ ಕ್ರಿಯೇಟಿವ್ ಆಗಿ ಮಾಡಿ ಹಾಕೊಳ್ತಿದ್ದೆ. ಈ ನಡುವೆ ನಂಗೆ ಸಮಯ ಸಿಗಲ್ಲ, ಹಾಗಾಗಿ ಮಾಡಲ್ಲ. ಈ ಥರ ಸರಗಳು ರೆಡಿ ಮಾಡೋದು, ಮತ್ತು ಉಲ್ಲನ್ನಲ್ಲಿ ಒಂದಷ್ಟು ತೋರಣಗಳೆಲ್ಲ ರೆಡಿ ಮಾಡೋದು, ಆ ಥರ ಎಲ್ಲ ಕ್ರಿಯೇಟಿವಿಟಿ, ಆರ್ಟು, ಕ್ರಾಫ್ಟು ಇದೆಲ್ಲ ಮಾಡ್ತಿದ್ದೆ ಮುಂಚೆ. ಈ ನಡುವೆ ಸ್ಕೂಲ್ಗೆ ಹೋಗೋದ್ರಿಂದ ಸಮಯ ಸಿಗಲ್ಲ. ಸೊ ಹಂಗಾಗಿ ನಮ್ಗೇನು ನಮ್ಮಿಂದ ಆಗಲ್ಲ ಅನ್ನೋದಕ್ಕಿಂತ ನಮ್ಮಿಂದ ಏನೋ ಸೀರೆ ಕುಚ್ಚ ಹಾಕ್ತಿದ್ದೆ, ಜಿಗ್ಜಾಗ್ ಫಾಲ್ ಮಾಡ್ತಿದ್ದೆ, ಎಲ್ಲ ಕೆಲಸಗಳನ್ನು ನಾನು ಮಾಡ್ತಿದ್ದೆ ಮುಂಚೆ. ಸೊ ಈಗ ನನಗೆ ಅಷ್ಟು ಸಮಯ ಸಾಕಾಗ್ತಾ ಇಲ್ಲ. ಈಗಲೂ ಇಷ್ಟ ನನಗೆ ಅವೆಲ್ಲ ಮಾಡೋಕ್ಕೆ, ಬಟ್ ಸಮಯದ ಅಭಾವ, ಸಮಯ ಇಲ್ಲದೆ ಇರೋ ಕಾರಣ ನಾನು ಅವೆಲ್ಲ ಮಾಡ್ತಾ ಇಲ್ಲ. ಬಟ್ ಈ ಥರದ್ದು ಒಂದು ಏನಾದರೂ ಒಂದು ಮನೆಯಲ್ಲೇ ನಿಮ್ಮ ಬದುಕನ್ನು ನೀವು ಕಟ್ಕೊಳ್ಳಿಕ್ಕೆ ಸಾವಿರಾರು ದಾರಿಗಳಿದಾವೆ. ಮನೆಯಲ್ಲೇ ನೀವು ಏನು ಬೇಕಾದರೂ ಮನೇಲಿ ಕುತ್ಕೊಂಡು ನೀವು ಅರ್ನ್ ಮಾಡ್ಬೋದು. ಇಂಡಿಪೆಂಡೆಂಟ್ ಆಗಿ ನೀವು ಅರ್ನಿಂಗ್ಸನ್ನು ಸ್ಟಾರ್ಟ್ ಮಾಡ್ಬೋದು. ಈ ಥರದ್ದೆಲ್ಲ ನೀವು ಖಂಡಿತವಾಗ್ಲೂ ಟ್ರೈ ಮಾಡಿ. ಕಮ್ಮಿಗೆ ಹೋಲ್ಸೇಲಲ್ಲಿ ತಂದುಬಿಟ್ಟು ಬೀಡ್ಸು ಇವೆಲ್ಲ ನೀವು ಅದನ್ನು ಬೆನಿಫಿಟ್ ತಗೋಬೋದು. ನೀವು ಚೆನ್ನಾಗಿ ಅರ್ನ್ ಕೂಡ ಮಾಡ್ಬೋದು. ಸಿಲ್ಕ್ ಥ್ರೆಡ್ ಬ್ಯಾಂಗಲ್ಸು ಅದೆಲ್ಲ ಮಾಡೋದ್ರಿಂದ ನಿಮ್ಗೆ ಈಗ ಏನಿಲ್ಲ ಅಂದರೂ 400-500ವರೆಗೂ ನಿಮಗೆ ಬ್ಯಾಂಗಲ್ಸ್ ರೇಟ್ ಇರುತ್ತೆ. ತಗೋತಾರೆ ಇಷ್ಟ ಆದವರು. ಸೊ ನೀಟಾಗಿ ವರ್ಕ್ ಮಾಡಿಬಿಟ್ಟು ನೀವು ಸೇಲ್ ಕೂಡ ಮಾಡ್ಕೋಬೋದು. ಆ ಥರದ ಒಂದು ಗೃಹ ಕೈಗಾರಿಕೆಗಳ ಒಂದು ಯೋಜನೆಯನ್ನು ನಿಮಗೆ ನೀವೇ ಹಾಕ್ಕೊಳ್ಳಿ. ನೀವು ಇಂಡಿಪೆಂಡೆಂಟ್ ಆಗಿ ಅರ್ನ್ ಮಾಡಿ ಅಂತ ನಾನು ಎಲ್ಲ ಹೆಣ್ಮಕ್ಳಿಗೆ ಹೇಳ್ತೀನಿ. ಹೌಸ್ ವೈಫು ನನಗೇನೂ ಆಗ್ತಿಲ್ಲ ಅಂತ ಕೂತ್ಕೊಳ್ಳೋ ಬದಲು ಈ ಥರದ ಒಂದು ಕ್ರಿಯೇಟಿವಿಟಿಗಳನ್ನು ನಿಮ್ಮಲ್ಲೂ ಬೆಳೆಸ್ಕೊಳ್ಳಿ ಅಂತ ಹೇಳ್ತೀನಿ. ಇದು ನೋಡಿದಾಗ ನೆನಪಾಯಿತು, ಹೇಳ್ಬೇಕನ್ನಿಸ್ತು. ಏನಾದ್ರು ತಪ್ಪಿದ್ರೆ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಹೇಳ್ಬೇಕನ್ಸಿದ್ನ ಹೇಳಿದೆ ಅಷ್ಟೇ. ಸೊ ಇದು ಕೂಡ ಶಿವು ನನಗೆ ತಂದಂಥ ಒಂದು ಗಿಫ್ಟು. ಇನ್ನು ಮಿಕ್ಕಿರೋ ವಿಡಿಯೋ ಅಂದರೆ ನೆಕ್ ಪೀಸ್ಗಳನ್ನು ತೋರಿಸ್ತಾ ಹೋದರೆ ನಿಜವಾಗ್ಲೂ ವಿಡಿಯೋ ತುಂಬಾ ಲೆಂಗ್ತಿ ಆಗುತ್ತೆ, ಆಲ್ರೆಡಿ ಲೆಂಗ್ತಿ ಆಗಿರುತ್ತೆ. ಸೊ ಹಾಗಾಗಿ ನಾನು ಇನ್ನಷ್ಟು ಜ್ಯುವೆಲ್ಸ್ ನನ್ನ ಹತ್ರ ಇದೆ, ಬಟ್ ನಾನು ತೋರ್ಸಕ್ಕೆ ಹೋಗ್ತಾ ಇಲ್ಲ. ನಿಮ್ಗೇನಾದರೂ ನೋಡ್ಬೇಕಂತ ಕುತೂಹಲ ಇದ್ರೆ, ಆಸೆ ಇದ್ರೆ ಖಂಡಿತವಾಗ್ಲೂ ಪುಟ್ 1 ಕಮೆಂಟ್. ಎಷ್ಟು ಹೆಚ್ಚಿನ ಕಮೆಂಟ್ ಬರುತ್ತೋ ಆದಷ್ಟು ಬೇಗ ಪಾರ್ಟ್ 2 ಜ್ಯುವೆಲ್ಸ್ ನೆಕ್ ಪೀಸ್ ವಿಡಿಯೋ ನಾನು ಖಂಡಿತ ಮಾಡ್ತೀನಿ. ಸೊ ನಿಮಗೆ ಇಷ್ಟ ಆಗಿದ್ರೆ ನೀವು ಖಂಡಿತ ನನ್ನ ಪಾರ್ಟ್ 2 ಜ್ಯುವೆಲ್ಸ್ ನೋಡಬೇಕು ಅಂತ ಅನಿಸಿದರೆ ಬ್ಯಾಂಗಲ್ ಕಲೆಕ್ಷನ್ ಬೇಕಾ ಅಥವಾ ಇನ್ನೂ ಒಂದು ನೆಕ್ ಕಲೆಕ್ಷನ್ ವಿಡಿಯೋನೇ ಬೇಕು ಅಂತ ಒಂದು ಕಮೆಂಟ್ ಆಗಿ ಖಂಡಿತವಾಗ್ಲೂ ನಾನು ನೆಕ್ಸ್ಟ್ ಪಾರ್ಟ್ 2ನ ಮಾಡ್ತೀನಿ. ಇಲ್ಲ ಬ್ಯಾಂಗಲ್ ಕಲೆಕ್ಷನ್ ವಿಡಿಯೋ ನೋಡೋಕೆ ಆಸೆ ನಮಗೆ ಅಂದರೆ ಖಂಡಿತ ಕಮೆಂಟಾಗಿ ನಿಮಗೆ ನನ್ನ ಬ್ಯಾಂಗಲ್ ಕಲೆಕ್ಷನ್ಸ್ ವಿಡಿಯೋ ಕೂಡ ಶೇರ್ ಮಾಡ್ತೀನಿ. ಆ್ಯಂಡ್ ವಿಡಿಯೋ ಹೇಗಿತ್ತು, ನಿಮಗೆ ಯಾವುದೆಲ್ಲ ಜ್ಯುವೆಲ್ಸ್ ಇಷ್ಟ ಆಯಿತು, ಜ್ಯುವೆಲ್ಸ್ ತೋರಿಸ್ತಾ ಒಂದು ಸಣ್ಣ ಪುಟ್ಟ ನನಗೆ ಗೊತ್ತಿರೋ ಇನ್ಫಾರ್ಮೇಷನ್ ಹೇಳಿದೆ. ಯಾವ ಥರ ಲುಕ್ನ ಕ್ರಿಯೇಟ್ ಮಾಡ್ಕೋಬೇಕು, ಯಾವ ಥರ ವೇರ್ ಮಾಡಬೇಕು ಅಂತ ಸಣ್ಣ ಪುಟ್ಟದ್ದು ನನ್ನ ಸ್ಟೈಲನ್ನು ನಾನು ನಿಮ್ಮ ಜೊತೆ ಹಂಚ್ಕೊಂಡೆ. ಸೊ ನಿಮಗೆ ಇಷ್ಟ ಅನಿಸಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ, ಕಲೆಕ್ಷನ್ಸ್ ಇಷ್ಟ ಆಗಿದ್ರೆ ಖಂಡಿತವಾಗ್ಲೂ ಒಂದು ಲೈಕ್ ಕೊಡಿ ಆ್ಯಂಡ್ ಕಮೆಂಟ್ ಮಾಡಿ. ಆ್ಯಂಡ್ ವಿಡಿಯೋನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಎಲ್ಲ ಶೇರ್ ಮಾಡ್ಕೊಳ್ಳಿ. ಆ್ಯಂಡ್ ಹೊಸಬರು ಫಸ್ಟ್ ಟೈಮ್ ಏನಾದ್ರು ವಿಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೋಟಿವೇಶನ್ ಸಿಗುತ್ತೆ. ಹೆಚ್ಚೆಚ್ಚು ಸಬ್ಸ್ಕ್ರೈಬರು, ಹೆಚ್ಚೆಚ್ಚು ಲೈಕ್ಸು, ವ್ಯೂಸು ಬಂದರೆ ನನಗೂ ಕೂಡ ಇನ್ನೂ ಒಳ್ಳೊಳ್ಳೆ ವಿಡಿಯೋ ಕಂಟೆಂಟ್ ಕ್ರಿಯೇಟ್ ಮಾಡಲಿಕ್ಕೆ ಮೋಟಿವೇಶನ್ ಸಿಗುತ್ತೆ ಅಂತ ಹೇಳ್ತಾ, ಸೊ ಖಂಡಿತ ಸಪೋರ್ಟ್ ಮಾಡ್ತಾ ಇದ್ದೀರಾ, ಇಲ್ಲ ಅಂತಲ್ಲ, ಇನ್ನೂ ಹೆಚ್ಚಿನ ಸಪೋರ್ಟ್ ನೀವು ನನಗೆ ಕೊಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಎಲ್ರಿಗೂ ಕೂಡ ನೆಕ್ಸ್ಟ್ ವ್ಲಾಗಲ್ಲಿ ನಾನು ನಿಮಗೆ ಸಿಗ್ತೀನಿ. ವ್ಲಾಗ್ ಅಥವಾ ಇನ್ನೊಂದೇನಾದ್ರು ಇಂಟ್ರೆಸ್ಟಿಂಗ್ ಆಗಿರೋ ವಿಡಿಯೋ ಜೊತೆಗೆ ನಾನು ಸಿಗ್ತೀನಿ. ಈಗ ನೆಕ್ಸ್ಟ್ ವಿಡಿಯೋ ಐ ಥಿಂಕ್ ನಾನು ಇನ್ನೊಂದು ನ್ಯೂ ಸ್ಯಾರಿ ಕಲೆಕ್ಷನ್ ಪಾರ್ಟನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ, ಪಾರ್ಟ್ 2. ಖಂಡಿತ ನೆಕ್ಸ್ಟ್ ವಿಡಿಯೋ ಅದು ಬರ್ಬೋದು, ಇಲ್ಲ ವ್ಲಾಗ್ಸ್ ಬರ್ಬೋದು. ಸೊ ಸಿ ಯು ಸೂನ್. ವೆಯ್ಟ್ ಮಾಡ್ತಾ ಇರಿ ನನ್ನ ವಿಡಿಯೋಗೋಸ್ಕರ. ಬದುಕಲು ಬಿಡಿ ಅವರವರ ಖುಷಿಗಾಗಿ ಅಂತೇಳಿ ನನ್ನ ಫ್ರೆಂಡ್ ಯಾವಾಗಲೂ ಸೋನು ಸಂಚಾರಿ ಹೇಳ್ತಾನೆ ಇರ್ತಾನೆ. ನಂಗೆ ತುಂಬ ಇಷ್ಟ. ಇಲ್ಲ ಏನು
ಸೊ ನೀವು ಅಷ್ಟೇ, ನೀವು ಬದುಕಿ ಇನ್ನೊಬ್ರು ಬದುಕಲು ಬಿಡಿ ಅವ್ರವ್ರ ಖುಷಿಗಾಗಿ. ಓಕೆ, ಬಾಯ್.